ಹಾಸ್ಟೆಲ್ನಲ್ಲಿ ಹೊರಗುತ್ತಿಗೆ ನೌಕರರಾಗಿ ದುಡಿಯುತ್ತಿರುವ ನೌಕರರಿಗೆ ಸೇವಾ ಭದ್ರತೆ, ವಾರದ ರಜೆ ಮಾದರಿ ಬೀದರ್ ಮಾದರಿಯಲ್ಲಿ ಸಹಕಾರ ಸಂಘ ರಚಿಸುವ ತೀರ್ಮಾನ ಕಲಬುರಗಿಯಲ್ಲಿ ಜಿಲ್ಲಾಡಳಿತ ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವುದನ್ನು ಖಂಡಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಪ್ರತಿಭಟನೆ ನಡೆಸಿದ ಹೊರಗುತ್ತಿಗೆ ನೌಕರರು ಜಿಲ್ಲಾಡಳಿತ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ನಂತರ ಮಾತನಾಡಿದ ನೌಕರರು, ಕಳೆದ 8 ತಿಂಗಳಿಂದ ಜಿಲ್ಲಾಡಳಿತ ಈ ವಿಷಯದಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದು, ಇದನ್ನು ಆದಷ್ಟು ಬೇಗ ಪರಿಸರಿಸಬೇಕು ಮತ್ತು ಇಲ್ಲಿನ ಜಿಲ್ಲಾಡಳಿತ ಈ ವಿಚಾರವಾಗಿ ನಿಷ್ಕ್ರಿಯತೆ ತೋರುತ್ತಿದೆ ಮತ್ತು ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ರಬ್ಬರ್ ಸ್ಟಾಂಪ್ನಂತೆ ವರ್ತನೆ ಮಾಡುತ್ತಿದ್ದಾರೆ. ಇದರ ವಿಚಾರವಾಗಿ ನಾವು ಆದಷ್ಟು ಬಾರಿ ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ಮಾಡಿ ನಮಗೆ ನಾಚಿಕೆಯಾಗುತ್ತಿದೆ. ಇನ್ನು ಮುಂದಾದರೂ ಈ ವಿಷಯದಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಲಿ ಎಂದು ಬೇಸರ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ನೌಕರರ ಕಡೆಗಣಿಸಿರುವಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನೌಕರರಿಗೆ ವಾರದ ರಜೆ ಕೊಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹಾಸ್ಟೆಲ್ ನೌಕರರಿಗೆ ಸರ್ಕಾರ ಕಳೆದ 5-6 ತಿಂಗಳು ಹಿಡಿದು ಸುಳ್ಳು ಆಶ್ವಾಸನೆ ನೀಡುವ ಮೂಲಕ ಸಭೆ ಮಾಡಿ ಯಾವುದೂ ಸಮಸ್ಯೆ ಬಗೆಹರಿಸ್ತಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಹಿಂದೆ 4 ಸಲ ಹೋರಾಟ ಮಾಡಿದಾಗೂ ಕೂಡ ನಿಮ್ಮ ಸಭೆ ಮಾಡಿ ನಿಮ್ಮ ಬೇಡಿಕೆಗಳೇನವ ಸರ್ಕಾರ ಗಮನಕ್ಕೆ ತಂದು ಈಡೇರಿಸ್ತೀವಿ ಅಂತ ಹೇಳಿದರು. ಇವತ್ತು ಬೀದರ್ ಮಾದರಿಯಲ್ಲಿ ಕೋಆಪರೇಟಿವ್ ಸೊಸೈಟಿ ಮಾಡಬೇಕಂತೇಳಿ ಗುಲ್ಬರ್ಗಲಿಂದಲೇ ಹೋರಾಟ ಪ್ರಾರಂಭ ಆಗಿತ್ತು ಹಿಂದೆ. ಈ ಹೋರಾಟ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಾಗಿದೆ. ಅದು ಈಗ ಎಲ್ಲ ಜಿಲ್ಲೆಯಲ್ಲಿ ಕೂಡ ಬೀದರ್ ಮಾದರಿ ಕೋಆಪರೇಟಿವ್ ಸೊಸೈಟಿ ಸದಸ್ಯತ್ವ ಮಾಡಲಾಗಿದೆ. ಆದರೆ ನಮ್ಮ ಗುಲ್ಬರ್ಗ DC ಅವರಿಗೆ ಮನಸ್ಸಿಲ್ಲ. ಶುರು ಒಪ್ಕೊಂಡವ್ರು ಇವ್ರು ಯಾರ, ಆದರೆ ಇವರೇ ಈಗ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರ ತಲೆಗೆ ಏನದು ಗೊತ್ತಿಲ್ಲ. ಸರ್ಕಾರ ಸ್ವಂತ ಒಪ್ಪ್ಯದ ಬೀದರ್ ಮಾದರಿ ಸೊಸೈಟಿ ಮಾಡ್ತೀವಿ, ಸೇವಾ ಭದ್ರತೆ ಕೊಡ್ತೀವಿ ಅಂತೇಳಿ ಇವತ್ತು ಅವ್ರಿಗೆ ಕನಿಷ್ಠ ವೇತನ ಮೊನ್ನೆ ಸಿದ್ದರಾಮಯ್ಯವ್ರು ಬಂದಾಗ ನೋಡಿದ್ರು 25,714 ರೂಪಾಯಿ. ಅದು ಸಮಂಜಸ ಇಲ್ಲ. ಎಲ್ಲ ರೇಟ್ಗಳು ಹೆಚ್ಚಾಗಿ ಅಂದಾಗ ಅವರು ನೀವು ಹೇಳೋದು ಸರಿ ಅದಂತ ಒಪ್ಕೊಂಡ್ರೆ ಕನಿಷ್ಠ 35,000 ರೂಪಾಯಿ ಕೊಡ್ಬೇಕಂತ ಬೇಡಿಕೆ ಇದೆ. ಆದರೂ ಒಪ್ಕೊಂಡಿದ್ದಾರೆ 25,714 ರೂಪಾಯಿ. ಇನ್ನೂ ಜಾರಿ ಆಗಿಲ್ಲ, 6 ತಿಂಗಳು ಕಳೆದೋಯ್ತು. ಇನ್ನು ಯಾವಾಗ ಮಾಡ್ತಾರೆ ಸರ್ಕಾರ? ಅವರು ಸಿದ್ದರಾಮಯ್ಯವ್ರವ್ರ ಬಜೆಟ್ ಇಲ್ಲ, ಈ ತಿಂಗಳದಾಗ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಶುರು ಮಾಡ್ತೀವಿ ಅಂತ ಹೇಳೋದಲ್ಲ, ಮಾಡೇಬೇಕು. ಕನಿಷ್ಠ 35,000 ಮಾಡಬೇಕು. ಎಲ್ಲ ನೌಕರರಿಗೆ ಸೇವಾ ಭದ್ರತೆ ಕೊಡ್ತೀವಿ ಅಂತೇಳಿ ಒಂದು ಉಪಸಮಿತಿನೇ ಮಾಡ್ಯಾರ ವಿಧಾನಸೌಧದಾಗ. ಎಲ್ಲ ಒಂದು HK ಪಾಟೀಲ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡ್ಯಾರ. ಆ ಕಮಿಟಿ ಏನದು ಅದು ರಿಪೋರ್ಟ್ ಮಾಡಲಿ, ಆಮೇಲೆ ಮಾಡ್ತೀವಿ ಅಂತಾರೆ. ರಿಪೋರ್ಟ್ ಏನಿಲ್ಲ. ಈ ಮ್ಯಾನ್ ಪವರ್ ಏಜೆನ್ಸಿ ಹವಳಿ ಇಡೀ ರಾಜ್ಯದಾಗ ಎಲ್ಲ ಕಡೆ ಹೆಚ್ಚಿನದ. ಅವ್ರು ನಮ್ಮ ನೌಕರರಿಗೆ ಸರಿಯಾಗಿ PF ಕಟ್ಟಲ್ಲ, ಸರಿಯಾಗಿ ಪೇಮೆಂಟ್ ಹಾಕಲ್ಲ, ಇಂಥವೆಲ್ಲ ಸಮಸ್ಯೆಗಳು. ನಮ್ಮ ಮೈಸೂರಿನ ಶಾರ್ಪ್ ಏಜೆನ್ಸಿ ಇವತ್ತು ಸಮಾಜ ಕಲ್ಯಾಣ ಕಿತ್ತೂರಾಣಿ ಮುರಾರ್ಜಿಗಳಿಗೆ ಅವನೇ ಇದ್ದಾನೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೂ ಇದ್ದಾನೆ. ಎಲ್ಲಿ ನಮ್ಮ ಒಬ್ಬ ನೌಕರಿ ಇನ್ನೂ ಕರೆಕ್ಟಾಗಿ ನ್ಯಾಯ ಸಿಗ್ಲತ್ತಿಲ್ಲ. ಕಳೆದ 4 ವರ್ಷ ಹಿಡಿದು ಅವ್ನ ಮ್ಯಾಗ ಹೊಯ್ಕೊಂಡಿದ್ದೆವು. ಆ ಏಜೆನ್ಸಿ ಸರಿ ಇಲ್ಲ ಅಂತ DC ಅವ್ರಿಗೆ 10 ಸಲ ಕಂಪ್ಲೇಂಟ್ ಕೊಟ್ಟಿದ್ದೆವು, ಡಿಸ್ಟಿಕ್ ಆಫೀಸರ್ಗೆ ಕೊಟ್ಟಿದ್ದೆವು. ಆದರೆ ಇಲ್ಲಿವರೆಗೆ ಏನೂ ಮಾಡಿಲ್ಲ ಅವರು. ಅದು ಯಾಕಾಗಲ್ಲ ಗೊತ್ತಿಲ್ಲ. ಈ ಅಧಿಕಾರಿಗಳ ಬಳಿ ಏನೂ ಕಲಂ ಇಲ್ಲ. ಇವ್ರು ಏನದ ಒಂದು ಹೆಸರಿಗಾಟೆ ಇವ್ರು ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಆಗ್ಯಾರ ಗುಲ್ಬರ್ಗ ಜಿಲ್ಲಾ ಆಡಳಿತ. DC ಅವ್ರು ಹಿಡ್ಕೊಂಡು, DC ಅವ್ರು ಸ್ವಂತ ಒಪ್ಕೊಂಡ್ರು, ಅವ್ನು ಬರಸ್ತಾನ ಅಂತ ಒಪ್ಕೊಂಡು ಹೋದ ವರ್ಷ ಅವ್ನಿಗೆ ಟೆಂಡರ್ ಕೊಡೋದು ಹೋಲ್ಡ್ ಮಾಡಿದರು. ಮತ್ತದು ಹೋಲ್ಡ್ ತೆಗೆದುಬಿಟ್ರು. 2 ತಿಂಗಳು ಹೋಲ್ಡ್ ಮಾಡಿ ಮತ್ತೆ ಅವನಿಗೆ ಪುನಃ ಟೆಂಡರ್ ಕೊಟ್ಟರು. ಆದರೆ ಇವತ್ತು ಅವ ಎಲ್ಲ ನೌಕರಿಗೆ ಶೋಷಣೆ ಮಾಡ್ತಾ ಇದ್ದಾನೆ. ಅವನೇ ಅಂತಲ್ಲ, ಉಳಿದಂಥ ಎಲ್ಲ ಏಜೆನ್ಸಿಗಳು ಕೂಡ PF ESI ಸರಿ ಕಟ್ಟಲ್ಲ, ಭಾಳಷ್ಟು ಮೋಸ ಮಾಡ್ತಿರ್ತಾರೆ. ಕನಿಷ್ಠ ವೇತನ ನಮ್ಗೆ ಎಷ್ಟು ಬರಬೇಕಿತ್ತು ಅಷ್ಟು ಹಾಕಲ್ಲ. ಅದ್ರಾಗ 100, 200, 500 ಕಟ್ ಮಾಡ್ತಾರೆ. ಅದಕ್ಕಾಗಿ ನಾವು ಹೇಳ್ತೀವಿ, ಬೀದರ್ ಮಾದರಿ ಮಾಡಿರಿ. ಇಡೀ ರಾಜ್ಯದಾಗ ಏನು ಸರ್ಕಾರ ಮಾಡ್ಯದ, ನಮ್ಮಲ್ಲಿ ಯಾಕೆ ನೀವು ಸೊಸೈಟಿ ಯಾಕೆ ಪ್ರಾರಂಭ ಮಾಡಲ್ಲ? ಸೊಸೈಟಿದು ಸದಸ್ಯತ್ವನೇ ತೋಲಕ್ಕೆ ಮನಸ್ಸಿಲ್ಲ ಅವ್ರಿಗೆ. ಬಿಜಿನೇ ಅವರು. ಈಗಾರ ಫ್ಲೈಟ್ ಡ್ಯಾಮೇಜ್ ಆಗ್ಯದ, ಅದ್ರ ನೆಪ ಹೇಳ್ಬೋದು. ಈಜು ದಿನ 2 ಡ್ಯಾಮೇಜ್ ಆಗಿತ್ತು. ಇಲ್ಲಿ 2 ತಿಂಗಳ ತನಕ ಒಂದೊಂದು ತಿಂಗಳ ತನಕ ಧರಣಿ ಕುಂತಿದೆ. ಅವಾಗ ಮಾಡ್ತೇವೆ ಅಂತ ಒಪ್ಪರು, ಇನ್ನೂ ಒಪ್ಪಿಲ್ಲ. ಅದಕ್ಕೆ ನಾವು ಇವತ್ತಾದ್ರೂ ಕೂಡ DC ಅವರು ಬರಬೇಕು. ಉಳಿದಂಥ ಎಲ್ಲ ಬೇಡಿಕೆಗಳು ಸರ್ಕಾರಕ್ಕೆ ಕಳಿಸ್ಲಿ. ಆದರೆ ಇವ್ರ ಕೈದಾಗಿದ್ದಿದ್ದು ಕೋಆಪರೇಟಿವ್ ಸೊಸೈಟಿ ಮಾಡಬೇಕು. ಯಾವ ಶಾರ್ಪ್ ಏಜೆನ್ಸಿ ಅಂತಾನೆ ಇವಾಗ ಸಮಾಜ ಕಲ್ಯಾಣ ಇಲಾಖೆ ಮುರಾರ್ಜಿ ಅವ್ರಿಗೆ ಏನು ಬಾಕಿ ವೇತನ ಅದ, ಅದು ಬಾಕಿ ವೇತನ ಪಾವತಿ ಮಾಡ್ಲಿಕ್ಕೆ ಹಚ್ಬೇಕು. ಇವತ್ತು ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಹೊಸಬರು ಬಂದಾರೆ. ಅವ್ರಿಗೂ ಹೋಗಿ ನಾವು ಕೆಲವೊಂದು ಅವನ ಬಗ್ಗೆ ಹೇಳಿದೆವು. ಆಯ್ತು, ಅವ್ನ ಮೇಲೆ ಕ್ರಮ ಜರುಗಿಸ್ತೀನಿ ಅಂತಾರೆ. ಯಾಕೆ ಕ್ರಮ ಜರುಗಿಸ್ತಾರೆ ಏನೂ ಗೊತ್ತಿಲ್ಲ. ಆದರೆ ನಮ್ಮವರೆಲ್ಲ ಇಲ್ಲಿ ಸಹಾಯ ಮುಂದೆ ಅವ್ರ ಕ್ರಮ ಯಾವನಿಗೆ ಬೇಕಾಗ್ಯದ ಅದು ಕೂಡಲೇ ಆ್ಯಕ್ಷನ್ ಮಾಡಿ ಅವ್ನಿಗೆ ತೆಗೆದು ಬಿಡಬೇಕು. ಅಂಥವು ಭ್ರಷ್ಟಿಗೆ ನೀಚಿಗೆ ಇಟ್ಕೋತಾರಂದ್ರೆ ಇವತ್ತು ಯಾವ್ದು ಜಿಲ್ಲಾಡಳಿತ ಅಂತ. ಅದಕ್ಕೆ ಇವತ್ತು ಈ ಹೋರಾಟ ನಾವು ಇವತ್ತು ಮಾಡಿ
ಇವತ್ತು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೇವೆ. ಅವ್ರು ನಮಗೆ ಡೇಟ್ ಕೊಡಬೇಕು, ಸಭೆ ಮಾಡಬೇಕು, ಸಮಯದಾಗ ಒಪ್ಕೋಬೇಕು. ಬೀದರ್ ಮಾದರಿದಾಗಬೇಕು. ಯಾರಿಗೆ ಬಾಕಿ ವೇತನ ಅದ ಆ ಬಾಕಿ ವೇತನ ಎಲ್ಲ ಕೊಡಿಸ್ಬೇಕು. ವಾರಕ್ಕೊಂದು ರಜೆ ಕೊಡ್ಬೇಕು. ಆ ಸಭೆದಾಗ ತೀರ್ಮಾನ ಆಗ್ತದೆ, ಮುಂದೆ ಸಭೆಯಾರ ಮಾಡಲಿ ಅವ್ರು. ವಾರಕ್ಕೊಂದು ರಜೆನೇ ಇಲ್ಲ. ಮುಂಜಾನೆ 6ಕ್ಕೆ ಹೋದ್ರೆ ರಾತ್ರಿ 9ಕ್ಕೆ ಮನೆಗೆ ಬರ್ತೀವಿ. 15 ತಾಸು ದುಡಿತೀವಿ. ಕಾರ್ಮಿಕ ಇಲಾಖೆ ಹೇಳ್ತದೆ 8 ತಾಸು ದುಡಿಸ್ಕೋರಂತ, ಇವ್ರು ದುಡಿಸ್ತಾರೆ 15. ಜಿಲ್ಲಾಧಿಕಾರಿಗೆ ಇಷ್ಟಕ್ಕೆ ನಿಷ್ಕಾಳಜಿ, ಯಾರ್ದನ ಒತ್ತಡ ಇದೆಯಾ ಅವ್ರನ್ನ? ಎಲ್ಲ ಒತ್ತಡ ಅಂತೂ ಇದೆ ಸರ್ಕಾರದ. ನಮ್ಮ ಮಾನ್ಯ ಖರ್ಗೆ ಸಾಹೇಬ್ರನ್ನು ಕೂಡ ಅವ್ರಿಗೂ ಬಡವ್ರ ಬಗ್ಗೆ ಏನು ಕಾಳಜಿ ಇಲ್ಲ. ಇವತ್ತೆಲ್ಲ ಫ್ಲೈಟ್ ಡ್ಯಾಮೇಜ್ ಆಗ್ಯದ ಅಂತ ಹೋಗ್ಯಾರ ಅವರೆಲ್ಲ ಆ ಕಡೆ. ಆದರೆ ಇದ್ರ ಹೋರಾಟ ಮಾಡ್ಲತ್ತ ಮೇಲೆ ಎಷ್ಟು ಸಲ ಹೋರಾಟ ಮಾಡಬೇಕು. ಹೋರಾಟ ಮಾಡಕ್ಕೆ ನಮಗೆ ನಾಚಿಕೆ ಹೊಂಟದ, ಅದ್ರ ಸಮಸ್ಯೆ ಬಗೆಹರಿಸ್ಲಕ್ಕೆ ಅವರಿಗೆ ನಾಚಿಕೆ ಶರ್ಮ ಏನೂ ಹೊಂಟಿಲ್ಲ. ಹೀಗಾಗಿ ನಾವು ಹೇಳ್ತೇವೆ ಜಿಲ್ಲಾಡಳಿತನೇ ಪೂರಾ ನಿಷ್ಕ್ರಿಯ ಆದ. ಜಿಲ್ಲಾ ಪಂಚಾಯತ್ ಆಗಲಿ, ಜಿಲ್ಲಾಧಿಕಾರಿಗಳಲ್ಲಿ ಇವತ್ತು ಸಮಾಜ ಕಲ್ಯಾಣ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇವೆಲ್ಲ ಏನದಲ್ಲ ಪೂರಾ ನಿಷ್ಕ್ರಿಯ ಆಗ್ಯಾವ. ಬರೀ ರಬ್ಬರ್ ಸ್ಟ್ಯಾಂಪ್ ಆಗ್ಯಾರ ಅಧಿಕಾರಿಗಳು. ಯಾವುದೂ ಏನೂ ಜಾರಿ ಮಾಡ್ತಾಯಿಲ್ಲ. ಸರ್ಕಾರ ಏನು ಹೇಳೋದು ಅದು ಕೇಳೋಕ್ಕೆ ತಯಾರಿಲ್ಲ. ಅದಕ್ಕೆ ಸರ್ಕಾರದ ಬರೀ ಕಾನೂನಾಗ ಇರ್ತದೆ. ನಮ್ಮವ್ರಿಗೆ ಬಂದು ಹತ್ತಬೇಕಾದ್ರೆ ನಾವು ಎಷ್ಟು ದುಡಿತೇವೆ ಅಷ್ಟು ನಮ್ಗೆ ನ್ಯಾಯ ಸಿಗಬೇಕಲ್ಲ, ಸಿಗ್ತಾಯಿಲ್ಲ. ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಧರಣ ಈಗ ಕೂಡ್ತಾ ಇದ್ದೀವಿ. ಕುಂತು ಮಾನ್ಯ ಜಿಲ್ಲಾಧಿಕಾರಿಗಳೊಂದು ರಿಪ್ಲೈ ಬರಲಿ. ಅವ್ರು ಫ್ಲೈಟ್ ಡ್ಯಾಮೇಜ್ ಹೋಗೋದಂದ್ರೆ ಹೋಲಿ, ಸ್ವಾಗತದ. ಯಾಕಂದ್ರೆ ಅಲ್ಲಿ ಜನ ಕಷ್ಟದಾಗಾರ ಹೋಲಿ. ಆದ್ರೆ ನಮ್ಮ ಜನ ಭೀ ಕಷ್ಟದಾಗಾರ, ಒಂದು ವರ್ಷ ಹಿಡಿದು ಕಷ್ಟದಾಗಾರ. ಅದು ನಮ್ಮನ್ನು ಬಗೆಹರಿಸ್ಬೇಕಲ್ಲ ಅವರು ಮಾತಾಡಿ ಅವ್ರು ಡೇಟ್ ಕೊಡೋವರೆಗೂ ಕೂಡ ಇಲ್ಲೇ ನಮ್ಮ ಹೋರಾಟ ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿ. ನನ್ನ ಹೆಸರು ಭೀಮಶೆಟ್ಟಿ ಅಂಪಳ್ಳಿ ಅಂಥೇಳಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.